ಯಾವ ಹೊಸ ಕಾವ್ಯ ಬಂದರೂ ಅವರಿಗೆ ಸಹನೆ ಇಲ್ಲ. ಅದರ ಬದಲು ಹಿಂದಿನದು ಅದು ಎಷ್ಟೇ ಕೆಟ್ಟ ಕಾವ್ಯವಾಗಿದ್ದರೂ ಚಿಂತೆ ಇಲ್ಲ, ಅದು ಅವರಿಗೆ ಮೆಚ್ಚು. ಎಸೆಯದೆ ಪೂಳ್ದು ಕೆಟ್ಟ ಪಳಗಬ್ಬವನ್ ಎಮ್ಮವು ಎಂದು ಅಭಿಮಾನದಿಂದ ಬಾಜಿಸುತ್ತಾರೆ. ಉಡುಗಿದುದು ಈಗಳಿನ ಕಬ್ಬದೊಳ್ ಒಟ್ಟಜೆ, ಕೆಟ್ಟದು ಈಗಡಿನ ಕವಿಜನಕ್ಕೆ ಪದ ಸಂಚಯಂ, ಅಚಿರಮಾದುದು ಈಗಡಿನ ಕಥಾನ್ವಯಕ್ಕೆ ರಸಂ, ಹೊಸ ಕಬ್ಬಂ ಅಪೂರ್ವಮಾದುವು ಎನ್ನುತ್ತಾನೆ ಪೊನ್ನ. ಹೀಗೆ ಹಳೆ ಕಾವ್ಯದ ಬಗ್ಗೆ ಪಕ್ಷಪಾತಿಗಳಾಗಿ ಹೊಸತೇನು ಬಂದರೂ ಅದರಲ್ಲಿ ಹುರುಳಿಲ್ಲವೆಂದು ಟೀಕಿಸುವ ಈ ಜನಗಳ ಪಾಲಿಗೆ ಒಂದು ವೇಳೆ ಸರ್ವಲಕ್ಷಣ ಸಂಪನ್ನವಾದ ಕೃತಿಗಳೇನಾದರೂ ಇರುವುದಾದರೆ ಅವು ಪೇಳ್ದುದು ಸಾಧಿಸಿದ ಕಬ್ಬಮೆ ದಲ್. ಈಗಾಗಲೇ ಹಿಂದಿನವರು ಹೇಳಿ ನೆಲೆನಿಂತ ಕಾವ್ಯಗಳೇ. ಹೀಗೆ ತಾವಾಗಿಯೇ ಒಳ್ಳೆಯ ಕಾವ್ಯ ಬರೆಯಲಾರದೆ ತಮ್ಮ ಎದುರಿಗೆ ರಚಿತವಾಗುತ್ತಿರುವ ಒಳ್ಳೆಯ ಕಾವ್ಯಗಳನ್ನು ಮೆಚ್ಚಿಕೊಳ್ಳಲಾರದೆ ಹಿಂದಿನ ಕೆಟ್ಟ ಕಾವ್ಯವನ್ನು ಮೆಚ್ಚಿಕೊಳ್ಳುವ ಈ ಜನ ತಾವು ಬರೆಯುತ್ತಿದ್ದುದು ಕೆಟ್ಟ ಕಾವ್ಯವನ್ನೇ. ಇಂತಹ ಕೆಟ್ಟ ಕಾವ್ಯವನ್ನು ತಮ್ಮವರೇ ಆದ 4 ಮಂದಿಯ ಮುಂದೆ ವಾಚಿಸುವ ಒಂದು ಕಾವ್ಯ ಗೋಷ್ಠಿಯ ಚಿತ್ರ ನೇಮಿಚಂದ್ರನ ಲೀಲಾವತಿ ಪ್ರಬಂಧದಲ್ಲಿ ಹೀಗಿದೆ. ತಲೆಯಂ ತೂಗುವನ್ ಒರ್ವನ್. ಕಾವ್ಯವಾಚನ ನಡೆದಿದೆ. ಒಬ್ಬ ತಲೆಯನ್ನು ತೂಗುತ್ತಿದ್ದಾನೆ. ಹಾಗೆ ಯಾಕೆ ತಲೆ ತೂಗುತ್ತಾನೆ ಅಂದರೆ ಅವನ ಪಕ್ಕದಲ್ಲೇ ಕಾಳ್ಕಬ್ಬಮನ್ ಕಟ್ಟಿ ಕೋಟಲೆಗೊಂಡು ಊಳ್ವವನ್ ಒರ್ವ. ಕೆಟ್ಟ ಕವಿತೆಯೊಂದನ್ನು ಬರೆದು ಹಿಂಸೆ ಪಟ್ಟುಕೊಂಡು ಊಳುವವನು ಒಬ್ಬ, ಓದುವವನಲ್ಲ. ಊಳ್ವನ್ ಊಳ್ ಎಂಬ ಮಾತಿನ ವ್ಯಂಗ್ಯವನ್ನು ಗಮನಿಸಿ. ಅವನ ಓದುಗಾರಿಕೆಯ ಚಾತುರ್ಯಕ್ಕೆ ಕೈವಾರಮಂ ಪೊಲೆಗೆಟ್ಟು ಈವವನ್ ಒರ್ವನ್. ಹೀಗೆ ಭೂತ ಎಂಥದೋ ಬಲಿ ಅಂತಹುದು ಎನ್ನುವುದನ್ನು ನೆನಪಿಗೆ ತರುವ ಹಾಗಿತ್ತಂತೆ ಈ ಕಾವ್ಯವಾಚನ ಗೋಷ್ಠಿ. ಇನ್ನೊಂದು ವರ್ಣನೆ ಇದಕ್ಕೆ ಸಂವಾದಿಯಾದದ್ದು. ಒಂದೆಡೆ ಕಾವ್ಯ ಗೋಷ್ಠಿ ನಡೆದಿದೆ. ಆ ಗೋಷ್ಠಿಗೆ ಒಬ್ಬ ಕವಿ ಬಂದಿದ್ದಾನೆ. ಬಂದವನು ತನ್ನ ಕಾವ್ಯವನ್ನು ಓದಿದ್ದಾನೆ. ಆಗ ಆ ಗೋಷ್ಠಿಯಲ್ಲಿದ್ದವರು ಅದನ್ನು ಕೇಳಿ ಅವನ ಎದುರಿಗೆ ಮುಂತೆ ಈ ಕಾವ್ಯಕ್ಕೆ ಸಮನಾದ ಕಾವ್ಯವನ್ನೇ ನಾವು ಕೇಳಿಲ್ಲ ಎಂದು ಹೊಗಳುತ್ತಾರೆ. ಅನಂತರ ಆ ಕವಿ ಬಹುಶಃ ಏನೋ ಕೆಲಸದ ಮೇಲೆ ಹೋಗುತ್ತಾನೆ. ಈ ಕಾವ್ಯ ಗೋಷ್ಠಿ ಮುಂದುವರಿಯುತ್ತದೆ. ಆಗ ಮುಂತೆ ಸರಿ ಇಲ್ಲೆಂದು ಪೊಗಳ್ದು ಅವನು ಪೊರಮಟ್ಟ ಬಳಿಕೆ ಅವನ ಕವಿತೆ ಏನ್ ಎಂದು ನಿಂದಿಸಿ ತಮ್ಮ ಕೊಂತ ಕವಿತೆಯ ಬರ್ಜಿಯಂತಹ ಕವಿತೆಯ ತೂಬನ್ನು ತೆರೆದು ತಮ್ಮೆದುರು ನೆರೆದಿದ್ದ ಊರುಗರ ನಡುವೆ ನಿಜ ನಿಳೆಯದೊಳಗೆ ಮಂತ್ರಣಗೊಂಡು ಕಾಳ್ಗೆಡೆದು ಊಳುವ ಕವಿಯ ಚಿತ್ರವೊಂದನ್ನು ರಾಘವಾಂಕ ಕೊಡುತ್ತಾನೆ. ಇದು ಮನೆಯೊಳಗಡೆ ಹಲವರು ಸೇರಿಕೊಂಡು ನಡೆಯಿಸುವ ಕಾವ್ಯ ಗೋಷ್ಠಿಯನ್ನ ಕುರಿತದ್ದು. ತೂಂತಗವಿತೆಯ ಎಂಬ ಪಾಠಾಂತರವೂ ಇದೆ. ತೂಂತಗವಿತೆ ಎಂದರೆ ತೂತು ಬಿದ್ದ ಕವಿತೆ, ಛಿದ್ರವಾದ ಕವಿತೆ ಎಂದು ಅರ್ಥ. ಮತ್ತೊಂದು ಚಿತ್ರ, ಅದು ಬಹುಶಃ ಮಾರ್ಗಕಾವ್ಯ ದೇಶೀ ಪದ್ಧತಿಗೆ ಬದಲಾಗುತ್ತಿದ್ದ ಸಂದರ್ಭದ ಪ್ರತಿಕ್ರಿಯೆಯನ್ನು ಕುರಿತದ್ದು. ಮಾರ್ಗಕಾವ್ಯ ದೇಸಿ ಕಾವ್ಯದತ್ತ ಹೊರಳಿದಾಗ ಇಡೀ ಕನ್ನಡ ಕಾವ್ಯ ಸಂಪ್ರದಾಯವೇ ಅಧೋಗತಿಗೆ ಬಿದ್ದು ಹೋಯಿತೆಂದು ಭಾವಿಸಿದ ಒಂದು ಮನಸ್ಥಿತಿಯ ಉತ್ಪ್ರೇಕ್ಷಿತ ಚಿತ್ರ ಇಲ್ಲಿದೆ. ಮಲ್ಲಿಕಾರ್ಜುನನ ಸೂಕ್ತಿ ಸುಧಾರಣವ ಸಂಕಲನದಲ್ಲಿ ದೊರೆಯುವ ಈ ಪದ್ಯ
ಅಂದಿನ ಮಾರ್ಗ ಕವಿಗಳಿಗೂ ದೇಸಿ ಕವಿಗಳಿಗೂ ನಡೆದಿರಬಹುದಾದ ಸಂಘರ್ಷವನ್ನು ಮಾರ್ಗ ಕವಿಯೊಬ್ಬನ ಆಪಾದನೆಯ ಧ್ವನಿಯಲ್ಲಿ ಹೀಗೆ ಚಿತ್ರಿಸುತ್ತದೆ. ಚಂದಂ ಇದಾವುದು ಎಂದೊಡೆ ಇರಿವರ್. ಇದ್ಯಾವುದಪ್ಪ ನಿಮ್ಮ ಈ ಕಾವ್ಯದ ಛಂದಸ್ಸು ಎಂದು ಕೇಳಿದರೆ ಸಾಕು, ಇರಿದೇ ಬಿಡುತ್ತಾರೆ. ಪದಬಂಧದೊಳ್ ಈ ಪ್ರಯೋಗಂ ಎಂತು ಎಂದೊಡೆ ಬೊಯ್ವರ್. ಈ ಪದಬಂಧದಲ್ಲಿ ಈ ಪ್ರಯೋಗ ಸರಿಯೇ ಎಂದರೆ ಸಾಕು, ನಮ್ಮನ್ನು ಬೊಯ್ಯುತ್ತಾರೆ. ಆವ ಕವಿ ಮಾರ್ಗವಿದು ಎಂದೊಡೆ ಪೊಯ್ವರ್. ಇದು ಯಾವ ಕವಿ ಮಾರ್ಗಕ್ಕೆ ಸೇರಿದ್ದು ಅಂದರೆ ಹೊಡೆಯುತ್ತಾರೆ. ಅರ್ಥಮೇನ್ ಎಂದೊಡೆ ತೊಂಡು ಬಂಡುಗೆಡೆದು ಹುಟ್ಟುದನ್ ಇಕ್ಕುವರ್. ನಿಮ್ಮ ಕಾವ್ಯದ ಅರ್ಥ ಏನು ಎಂದರೆ ಕೆಟ್ಟ ಮಾತನಾಡಿ ನಾವು ಉಟ್ಟ ಬಟ್ಟೆಯನ್ನೇ ಕಿತ್ತುಕೊಳ್ಳುತ್ತಾರೆ. ಹೀಗೆಲ್ಲ ಮಾಡುತ್ತೀರಲ್ಲ. ಆವ ನೀತಿ ಪೇಳ್ ಎಂದೊಡೆ ಕೊಲ್ವರ್. ಇದು ಯಾವ ನೀತಿಯಪ್ಪ ಎಂದರೆ ನಮ್ಮನ್ನು ಕೊಂದೇ ಬಿಡುತ್ತಾರೆ. ಇವರು ಯಾರು ಗೊತ್ತೇ? ಈಗಡಿನ ದೇಸಿಗೆ ಬೀಳ್ದ ಮಹಾಕವೀಶ್ವರರ್. ಇವತ್ತಿನ ದೇಸಿಗೆ ಬಿದ್ದ ಮಹಾಕವೀಶ್ವರರು. ಬೀಳ್ದ ಎಂಬ ಮಾತನ್ನು ಗಮನಿಸಿ. ಈ ವ್ಯವಹಾರಕ್ಕೆ ಹೋಲಿಸಿದರೆ ನಮ್ಮ ಇಂದಿನ ಸಮಕಾಲೀನ ಸಾಹಿತ್ಯ ಸಂಘರ್ಷಗಳು ಈ ಮಟ್ಟಕ್ಕೆ ಇನ್ನೂ ಇಳಿದಿಲ್ಲ ಎನ್ನುವುದು ಸಮಾಧಾನದ ಸಂಗತಿ. ಹೊಸ ಕಾವ್ಯವೊಂದು ಬಂದ ಸಂದರ್ಭದಲ್ಲಿ ಈ ಬಗೆಯ ಸಂಘರ್ಷ ಇದ್ದದ್ದೇ. ಹಿಂದಿನ ಕಾವ್ಯ ಪರಿಸರದಲ್ಲಿ ಹಾಗೆ ಹೊಸ ಕಾವ್ಯವನ್ನು ಅನಾದರಿಸುವವರು ದುರ್ಜನರೋ ಕಳರೋ ಆಗಿ ಪರಿಣಮಿಸುತ್ತಿದ್ದರೇನೋ. ಹೀಗೆ ಹೊಸ ಕಾವ್ಯವನ್ನು ಬರೆದು ಓದುಗರ ಅನಾದರಕ್ಕೆ ಗುರಿಯಾಗಿ ನೊಂದ ಒಬ್ಬ ಮರಿ ಕವಿಯೊಬ್ಬನನ್ನು ನುರಿತ ಹಿರಿಯ ಕವಿಯೊಬ್ಬ ಸಮಾಧಾನಪಡಿಸುವ ಚಿತ್ರ ಹೀಗಿದೆ. ಆದರಿಸರ್ ಕಳರ್ ಕೆಲಬರ್ ಈ ಪೊಸ ಕಬ್ಬಮನ್ ಎಂದು ಮನಃ ಕೇದಮನ್ ಆಳದಿರ್. ಯಾರೋ ಕೆಲವರು 4 ಜನ ದುಷ್ಟರು ನಿನ್ನ ಈ ಹೊಸ ಕಾವ್ಯವನ್ನು ಆದರಿಸುವುದಿಲ್ಲವೆಂದು ಮನಸ್ಸಿಗೆ ಚಿಂತೆ ಹತ್ತಿಸಿಕೊಳ್ಳಬೇಡ. ಯಾಕೆಂದರೆ ಜನರ ಕಣ್ಣಿಗೆ ವಿಲಾಸವನ್ನು ನೀಡುವ ಸಾಂದ್ರ ಚಂದ್ರಿಕೆ ವಿರಹಿಗಳಿಗೆ ಹೇಗೆ ಸಹನೀಯವಾದೀತು. ಆದ ಕಾರಣ ಸ್ವಲ್ಪ ವಿಚಾರ ಮಾಡಿ ನೋಡಿದರೆ ನಿನ್ನ ಈ ಕೃತಿ ಸಜ್ಜನರಿಗೆ ಸೇವೆಯ ಮಾದೊಡೆ ತಾನೇ ಸಾಲದೆ. ಕೆಟ್ಟ ಕಾವ್ಯವನ್ನು ಕುರಿತು, ಕೆಟ್ಟ ಕವಿಗಳನ್ನು ಕುರಿತು ನಮ್ಮ ಹಿಂದಿನ ಕವಿಗಳು ತೋರುವ ಈ ಕೆಲವು ಪ್ರತಿಕ್ರಿಯೆಗಳು ಪರೋಕ್ಷವಾಗಿ ಒಳ್ಳೆಯ ಕಾವ್ಯ ಹೇಗಿರಬೇಕು ಎಂಬುದನ್ನು ಸೂಚಿಸುತ್ತವೆ. ಇಂತಹ ಒಳ್ಳೆಯ ಕಾವ್ಯ ಅಸೂಯೆ ಇಲ್ಲದವರು, ಗುಣಜ್ಞರು ಆದ ಸಹೃದಯರ ಮೆಚ್ಚುಗೆಗೆ ಪಾತ್ರವಾದರೆ ಸಾಕು, ಕವಿ ಕೃತಾರ್ಥನಾದ ಹಾಗೆ. ಕಾವ್ಯವು ರಾಜರ ಸಭೆಯಲ್ಲೋ ಅಥವಾ ಬಹುಜನ ಸಮುದಾಯದ ಮುಂದೆಯೋ ಹಲವಾರು ದಿನಗಳ ಕಾಲ ವಾಚಿತವಾಗುವ ಸಂದರ್ಭವಿದ್ದುದರಿಂದ ನೆನಪಿನಲ್ಲಿ ಉದ್ದಕ್ಕೂ ಉಳಿಯಲರ್ಹವಾದ ಕಥಾವಸ್ತುವನ್ನು ಎತ್ತಿಕೊಂಡು ಸಾವಧಾನ ಗತಿಯಿಂದ ಬಗೆ ಬಗೆಯ ವರ್ಣನೆಗಳ ಮೂಲಕ ಮತ್ತೆ ಮತ್ತೆ ಪುನರುಕ್ತವಾಗುವ ನುಡಿಗಟ್ಟುಗಳಿಂದ ವಿವಿಧ ಹಂತದವರ ಅಭಿರುಚಿಗೆ ಅನುಸಾರವಾದ ಏರಿಳಿತಗಳಿಂದ ಕೃತಿ ರಚಿತವಾಗಬೇಕಾಗಿತ್ತು. ಇದರಿಂದಾಗಿ ಇವತ್ತಿನ ಹಾಗೆ ಸಾಕಷ್ಟು ಹರಳುಗೊಳಿಸಿ ಹೇಳುವ ಕ್ರಮವನ್ನು ಹಿಂದಿನ ಕಾವ್ಯಗಳಲ್ಲಿ ನಿರೀಕ್ಷಿಸುವಂತಿಲ್ಲ. ಈ ಬಗೆಯ ಶ್ರವಣ ವಿಧಾನಕ್ಕೆ ಬದ್ಧವಾದ ಅಂದಿನ ಕಾವ್ಯದ ಇನ್ನೆರಡು ಲಕ್ಷಣಗಳೇನೆಂದರೆ ಕಾವ್ಯದ ಭಾಷೆಗಿರಬೇಕಾದ ಆಕರ್ಷಣೀಯತೆ ಮತ್ತು
ಓದಿದೊಡನೆ ಅಥವಾ ಕೇಳಿದೊಡನೆ ನೇರವಾಗಿ ತಿಳಿಯುವಂಥ ಅರ್ಥಸ್ಪಷ್ಟತೆ. ಇಂದಿನಂತೆ ಕಣ್ಣುಗಳ ಮೂಲಕವಲ್ಲದೆ ಕಿವಿಯ ಮೂಲಕವೇ ಕಾವ್ಯದ ಅನುಭವವನ್ನು ಪಡೆಯಬೇಕಾದ ಪರಿಸರದಲ್ಲಿ ಅಂದಿನ ಕವಿಗಳ ಕಾವ್ಯ ಭಾಷೆ ಮೊಟ್ಟ ಮೊದಲಿಗೆ ಯಾರ ಕಿವಿಗಾದರೂ ನುಣುಪು ಹಾಗೂ ಇಂಪನ್ನು ಉಂಟು ಮಾಡುವ ಗುಣವನ್ನು ಪಡೆದುಕೊಂಡಿರಬೇಕಾಗಿತ್ತು. ಲಲಿತ ಪದಂ ಪ್ರಸನ್ನ ಕವಿತಾಗುಣಮಿಲ್ಲದನ ಕಾವ್ಯ ಕಾವ್ಯವೇ ಅಲ್ಲ ಅನ್ನುತ್ತಾನೆ ಪಂಪ. ಕಾವ್ಯ ಅನ್ನುವುದು ಸಮಸ್ತ ಇಂದ್ರಿಯಗಳ ಅನುಭವವನ್ನು ಶಬ್ದಗಳ ಮೂಲಕವೇ ಉದ್ಬೋಧಿಸುವ ಕಲೆಯಾದುದರಿಂದ ಕವಿ ಬಳಸುವ ಶಬ್ದ ಸಮುದಾಯ ಅದರ ಅರ್ಥವನ್ನು ಕೇಳಿದವನ ಮನಸ್ಸಿನಲ್ಲಿ ಥಟ್ಟನೆ ತೆರೆದು ತೋರುವಂತಿರಬೇಕು. ನವರಸಮಂ ತೆರೆಯೇ ನುಡಿದನ್ ಎನಿಸಿದ ಕವಿ ಸತ್ಕವಿ ಎನಿಕುಂ ಎನ್ನುತ್ತಾನೆ ರನ್ನ. ಕವಿಯ ಕಾವ್ಯ ಓದಿದೊಡನೆ ಮನೋಭವನ ಅಲರಂಬಿನಂತೆ ಎದೆಗೆ ನಾಟಬೇಕು ಎನ್ನುತ್ತಾನೆ ಷಡಕ್ಷರಿ. ಈ ದೃಷ್ಟಿಯಿಂದ ಕವಿಯ ಅಭಿವ್ಯಕ್ತಿ ಅಕ್ಲಿಷ್ಟವಾಗಿರಬೇಕು. ಕಾಡಿನ ಪ್ರವಾಹದ ಹಾಗೆ ಮೊರೆದು ನೇರವಾಗಿ ಗುರಿಯ ಕಡೆ ಧಾವಿಸುವಂತಿರಬೇಕು. ಹಾಗಲ್ಲದೆ ಸುಮ್ಮನೆ ಒಗಟು ಹೇಳಿ ತನ್ನ ಕೃತಿಯನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಟೀಕೆ ಬೇಕು, ಟಿಪ್ಪಣಿ ಬೇಕು, ವ್ಯಾಖ್ಯಾನ ಬೇಕು ಅನ್ನುವವನು ಕವಿ ಹೇಗಾದಾನು ಎಂದು ನಾಗವರ್ಮನು ಕಾವ್ಯಾವಲೋಕನದಲ್ಲಿ ಹೇಳಿದ್ದಾನೆ. ರತ್ನಾಕರ ವರ್ಣಿಯು ಭರತೇಶ ವೈಭವದಲ್ಲಿ ಹೇಳುವಂತೆ, ಅಯ್ಯಯ್ಯ ಚೆನ್ನಾದುದೆನೆ ಕನ್ನಡಿಗ, ಅಯ್ಯ ಮಂಚಿದೆಯೇನೆ ತೆಲುಗ, ಅಯ್ಯಯ್ಯ ಎಂಚ ಪೋರ್ಲಾಂಡೆಂದು ತುಳುವರು ಮೈಯುಬ್ಬಿ ಕೇಳಬೇಕಣ್ಣ. ಕಾವ್ಯದ ಸಂಮೋಹನವನ್ನು ಕುರಿತ ಈ ಕೆಲವು ಮಾತುಗಳು ಕಾವ್ಯ ಓದುಗರ ಅಥವಾ ಕೇಳುಗರ ಮುಂದೆ ವಾಚಿತವಾಗಬೇಕಾದ ಸಂದರ್ಭದಲ್ಲಿ ಹುಟ್ಟಿಕೊಂಡವು. ಯಾರೋ ಓದಿ ಹೇಳಬೇಕಾದ ಮತ್ತು ಆ ಕಾರಣದಿಂದ ಕೇಳಬೇಕಾಗಿದ್ದ ಶ್ರೋತೃ ಈ ದಿನ ಮುದ್ರಣದ ಸೌಕರ್ಯ ಮತ್ತು ಶಿಕ್ಷಣದ ಮೂಲಕ ತಾನೇ ಓದಿಕೊಳ್ಳಬೇಕಾದ ನೆಲೆಗೆ ಬಂದಿದ್ದಾನೆ. ಹಿಂದಿನ ಕಾವ್ಯ ಅದರ ಶ್ರವ್ಯ ಪರಿಸರದ ಕಾರಣದಿಂದ ಓದಿದ ಕೂಡಲೇ ತಿಳಿಯುವಂತಹ ಅರ್ಥವ್ಯಕ್ತಿಯನ್ನು ಪಡೆದುಕೊಂಡಿರಬೇಕಾಗಿತ್ತು ಎಂದು ನಾವು ಹೇಳುವ ಮಾತಿನಿಂದ ಓದಿದ ಕೂಡಲೇ ಅಂದಿನ ಕಾವ್ಯ ಪೂರ್ತಿಯಾಗಿ ಅರ್ಥವೇ ಆಗಿಬಿಡುವಷ್ಟು ಸರಳವಾಗಿತ್ತೆಂದು ಯಾರೂ ತಿಳಿಯಬಾರದು. ಆದರೆ ಇಂದಿನ ಓದುಗನಿಗೂ ಅಂದಿನ ಶ್ರಾವಕನಿಗೂ ಕಾವ್ಯ ಸಂವಹನವಾಗುವ ಹಾಗೂ ಆತ ಅದನ್ನು ಅರ್ಥ ಮಾಡಿಕೊಳ್ಳುವ ಕ್ರಮದಲ್ಲಿ ಸಹಜವಾಗಿಯೇ ತರತಮಗಳಿದ್ದರೂ ಹಿಂದಿನ ಕಾವ್ಯ ಇಂದಿನ ವಿಮರ್ಶೆಯ ನಿಕಷದಲ್ಲಿ ತನ್ನ ಗೆರೆ ಬಣ್ಣಗಳನ್ನು ಪ್ರಕಟಿಸುವ ಸತ್ವವನ್ನು ಖಂಡಿತವಾಗಿಯೂ ಒಳಗೊಂಡಿದೆ. ಕವಿ ರನ್ನನ ಮಾತಿನಲ್ಲಿ ಹೇಳುವುದಾದರೆ, ಪುರಾಣ ಕವಿ ಪುಂಗವರ್ ಒಳ್ಳಿದರ್ ಈಗಳ್ ಇಲ್ಲ ಸತ್ಕವಿಗಳ್ ಎನಲ್ಕೆ ಬೇಡ, அவர் போதொடே அவந்திர கப்பம் இன்னும் இருப்பವು ಗುಣದೋಷಮನ್ ನಿಕಷಮಿಟ್ಟು ನೋಡೆ ತಾಮೆ ಬೇಳವೇ ಬುಧರ್ ಇರ್ದು ನೋಳ್ಪುದು ಪುರಾತನ ನೂತನ ಕಾವ್ಯರೇಖೆಯಂ. ಹಿಂದಿನ ಕವಿಶ್ರೇಷ್ಠರೇ ಒಳ್ಳೆಯವರು, ಈಗ ಒಳ್ಳೆಯ ಕವಿಗಳಿಲ್ಲ ಎನ್ನಬೇಡ. ಆ ಹಿಂದಿನ ಕವಿಗಳು ಹೋದರೂ ಅವರ ಕಾವ್ಯಗಳು ಇನ್ನೂ ಇವೆ. ಅವುಗಳ ಗುಣದೋಷಗಳನ್ನು ಹೊರಗೆ ಹಚ್ಚಿ ನೋಡಿದರೆ ತಮ್ಮ ಯೋಗ್ಯತೆ ಏನೆಂಬುದನ್ನು ಅವುಗಳೇ ಹೇಳುವುದಿಲ್ಲವೇ?
ವಿದ್ವಾಂಸರು ಅಂದರೆ ತಿಳಿದವರು ಹಿಂದಿನ ಹಾಗೂ ಇಂದಿನ ಕಾವ್ಯದ ಯೋಗ್ಯತೆಗಳನ್ನು ನೋಡಿ ನಿರ್ಣಯಿಸಬೇಕು. ಮಾನ್ಯರೇ, ಇದುವರೆಗೆ 31 ಕಂತುಗಳಲ್ಲಿ ಪ್ರಸಾರಗೊಂಡ ರಾಷ್ಟ್ರಕವಿ GS ಶಿವರುದ್ರಪ್ಪನವರ ಕನ್ನಡ ಕವಿಗಳ ಕಾವ್ಯಕಲ್ಪನೆ ಎಂಬ ಪುಸ್ತಕದ ಓದು ಇಂದಿಗೆ ಮುಕ್ತಾಯಗೊಂಡಿತು. ಕೇಳುಗರಾದ ತಮ್ಮೆಲ್ಲರಿಗೂ ವಂದನೆಗಳು. CP ನಾಗರಾಜ.